ಚಿತ್ರದುರ್ಗದ ಪಾರ್ಶ್ವನಾಥ ಶಾಲೆಯಲ್ಲಿ ಇಂದು ಮಕ್ಕಳ ಸಂತೆ ಆಯೋಜನೆ ಮಾಡಲಾಗಿತ್ತು. ಶನಿವಾರ ಬೆಳಗ್ಗೆ 10 ಗಂಟೆಗೆ ಪಾರ್ಶ್ವನಾಥ ವಿದ್ಯಾಸಂಸ್ಥೆಯ ವತಿಯಿಂದ ಮಕ್ಕಳ ಸಂತೆ ಆಯೋಜನೆ ಮಾಡಿದ್ದು, 9ನೇ ತರಗತಿವರೆಗಿನ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂತೆಯಲ್ಲಿ ತರಕಾರಿ, ಬಗೆ ಬಗೆಯ ಹಣ್ಣುಗಳು, ಹಣ್ಣಿನ ಜ್ಯೂಸ್, ಅಡುಗೆ ಸಾಮಗ್ರಿಗಳು, ದಿನಸಿ ಸಾಮಗ್ರಿಗಳನ್ನು ಸಹ ವಿದ್ಯಾರ್ಥಿಗಳು ಮಾರಾಟ ಮಾಡಿದ್ದಾರೆ. ಇನ್ನು ಪುಟಾಣಿ ಮಕ್ಕಳಂತೂ ಬಣ್ಣ ಬಣ್ಣದ ಸೀರೆಗಳನ್ನು ಉಟ್ಟು, ಪಂಚೆ ಅಂಗಿ ತೊಟ್ಟು, ಮೀಸೆ ಹಚ್ಚಿಕೊಂಡು ಪಕ್ಕಾ ಹಳ್ಳಿ ಸೊಗಡಿನ ವೇಷಭೂಷಣ ತೊಟ್ಟು ಶಾಲಾ ಆವರಣದಲ್ಲಿ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡಿದ್ದು, ಪ್ರತಿದಿನದ ವ್ಯಾಪಾರಿಗಳನ್ನು ಸಹ ಮಕ್ಕಳ ಸಂತೆ ಕಣ್ಣು ಹಾಯಿಸಿ ನೋಡುವಂತೆ ಮಾಡಿತು. ಇನ್ನು ಪುಟ್ಟ ಮಕ್ಕಳು ಪಕ್ಕ ದೇಶೀಯ ಸೊಗಡಿನಲ್ಲಿ ಶಾಲಾ ಆವರಣದಲ್ಲಿ ಸಂತೆಯನ್ನು ಮಾರ್ಪಾಡು ಮಾಡಿದ್ದರು. ಇನ್ನು ಮಕ್ಕಳ ಸಂತೆಯಲ್ಲಿ ಪೋಷಕರು ಕೂಡ ಆಗಮಿಸಿ ಮಕ್ಕಳಿಗೆ ಹುರಿದುಂಬಿಸಿದ್ದಾರೆ. ಶಾಲಾ ಶಿಕ್ಷಕಿಯರು ಸಹ ವಿದ್ಯಾರ್ಥಿಗಳಿಂದ ಹಣ್ಣು ತರಕಾರಿ ಖರೀದಿ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲಾ ಕಾರ್ಯದರ್ಶಿ ಸುರೇಶ್ ಕುಮಾರ್ ಅವರು ಕೂಡ ವಿದ್ಯಾರ್ಥಿಗಳಿಂದ ಸಾಮಗ್ರಿಗಳನ್ನು ಖರೀದಿ ಮಾಡಿ ಪ್ರೋತ್ಸಾಹ ನೀಡಿ ಮಾತನಾಡಿದ್ದಾರೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳಿಗೆ ಗಣಿತದ ಬಗ್ಗೆ ಮಾಹಿತಿ ನೀಡಲು ಈ ಒಂದು ಮಕ್ಕಳ ಸಂತೆ ಆಯೋಜನೆ ಮಾಡಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂತೆಯಲ್ಲಿ ಭಾಗವಹಿಸಿದ್ದಾರೆ. ಪೋಷಕರು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದು, ನಾನಾ ಭಾಗದಿಂದ ಬಂದಂಥ ಸಾರ್ವಜನಿಕರು ಕೂಡ ಮಕ್ಕಳಿಂದ ದಿನಸಿ ಸಾಮಗ್ರಿಗಳನ್ನು, ತರಕಾರಿಗಳನ್ನು ಖರೀದಿ ಮಾಡಿ ಹುರಿದುಂಬಿಸಿದ್ದಾಗಿ ಸುರೇಶ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪಾರ್ಶ್ವನಾಥ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಮಕ್ಕಳ ಒಂದು ಸಂತೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಮಕ್ಕಳಲ್ಲಿ ಗಣಿತದ ಬಗ್ಗೆ ಕಲಿಸಲಿಕ್ಕೆ ಒಂದು ಇಂಪಾರ್ಟೆಂಟ್, ಸೊ ಹೇಗೆ ಕೊಡೋದು ತೊಗೊಳೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದೇ ರೀತಿಯಲ್ಲಿ ಅವರೆಷ್ಟು ದುಡಿದಿದ್ದಾರೆ, ಏನು ಮಾಡಿದ್ದಾರೆ, ಸೊ ಪೇರೆಂಟ್ಸ್ ಜೊತೆಗೆ ತುಂಬ ಖುಷಿಯಾಗಿ ಅದನ್ನು ಹಂಚ್ಕೊಳ್ತಾರೆ. ಹಾಗಾಗಿ ಪ್ರತಿ ವರ್ಷದಿಂದ ಈ ವರ್ಷದ ಸಹಿತ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಪೇರೆಂಟ್ಸ್ಗಳು ಸಹಿತ, ಪೋಷಕರು ಸಹಿತ ಮತ್ತು ಮಕ್ಕಳು, ಶಿಕ್ಷಕರು ಎಲ್ಲರೂ ಸಹಿತ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂದ್ಕೊಳ್ತೀನಿ. PG ಕ್ಲಾಸಿಂದ ಹಿಡಿದುಬಿಟ್ಟು 9th ಸ್ಟ್ಯಾಂಡರ್ಡ್ವರೆಗೆ ಎಲ್ಲ ಮಕ್ಕಳು ಸಹಿತ ಭಾಗವಹಿಸಿದ್ದಾರೆ. ಸುಮಾರು 350-400 ಹುಡುಗರು ಭಾಗವಹಿಸಿ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಸೊ ಎಲ್ಲ ಪೇರೆಂಟ್ಸ್, ಪೋಷಕರು ಸಹಿತ ಬೇರೆ ಕಡೆಯಿಂದ ಬೇರೆ ಕಡೆ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡಿ ಸೊ ಅವರಿಗೆ ಮಕ್ಕಳಿಗೆ ಸಹಿತ ತುಂಬ ಎನ್ಕರೇಜ್ ಕೊಟ್ಟಿದ್ದಾರೆ. ಅವರು ಸಾಕಷ್ಟು ಬೇರೆ ಹಳ್ಳಿಯಿಂದಲೂ ಸಹಿತ ಬಂದಿದ್ದಾರೆ. ಬೇರೆ ಕಡೆಯಿಂದ ಬಂದು, ಬೇರೆ ವಠಾರದಿಂದ ಬಂದು ನಮ್ಮ ಈ ಒಂದು ಮಕ್ಕಳಿಗೆ ತುಂಬ ಪ್ರೋತ್ಸಾಹಿಸಿದ್ದಾರೆ. ಪೋಷಕರು, ಟೀಚರ್ಸ್ಗಳು ಮತ್ತು ಮ್ಯಾನೇಜ್ಮೆಂಟ್ ಎಲ್ಲರೂ ಸಹಿತ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಟ್ಬಿಟ್ಟು ಸಾಕಷ್ಟು ಪರಿಚಯ ಮಾಡಿದ್ದಾರೆ. ಮಕ್ಕಳಲ್ಲಿ ಒಂದು ಉತ್ಸಾಹ ಬರೋ ರೀತಿಯಲ್ಲಿ ಅವರನ್ನು ಉತ್ಸಾಹಿಸಿಬಿಟ್ಟು ಈ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ಮಾಡೋ ರೀತಿಯಲ್ಲಿ ನಾವು ಪ್ರಯತ್ನಿಸಿ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ ಮಕ್ಕಳಿಗೆ. ನಿಮ್ಮ ಹೆಸರು? ಸುರೇಶ್ ಕುಮಾರ್, ಪಾರ್ಶ್ವನಾಥ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ, ಚಿತ್ರದುರ್ಗ.